ದಿನ ಬೆಳಗಾದ್ರೆ ಈ ಪಾಕಿಸ್ತಾನಕ್ಕೆ ಈ ಪಕ್ಕದ ಮನೆ ಆಂಟಿ ಅಂಕಲ್ಗಳು ಮಾಡ್ತಾರಲ್ಲ, ಭಾರತದಲ್ಲಿ ಏನು ಮಾಡ್ತಾ ಇದ್ದಾರೆ, ನಾವು ಅದನ್ನು ಕಾಪಿ ಮಾಡಬೇಕು, ಭಾರತದಲ್ಲಿ ಯಾವ ವಸ್ತು ತಂದ್ರು ನಾವು ಅದನ್ನು ತರಬೇಕು, ಬರೀ ಕಾಪಿ ಚೀಟಿ ಮಾಡೋದ್ರಲ್ಲೇ ಮುಳುಗಿ ಹೋಗಿದೆ ಪಾಕಿಸ್ತಾನ. ಈಗ ಮತ್ತೊಂದು ಅಂಥದ್ದೇ ಉದಾಹರಣೆಯನ್ನು ನಿಮ್ಗೆ ನಾವು ಕೊಡ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ವಿ ನಿಮಗೆ, ಪಹಲ್ಗಾಮ್ ದಾಳಿಯ ಭೀಕರತೆ ಎಷ್ಟು ಮಟ್ಟಿಗಿತ್ತು, ಆಪರೇಷನ್ ಸಿಂಧೂರ ಯಾಕಾಗಿ ಮಾಡಬೇಕಾಗಿ ಬಂತು ಅನ್ನೋದನ್ನ ಜಗತ್ತಿಗೆ ತಿಳಿಸೋ ನಿಟ್ಟಿನಲ್ಲಿ ಭಾರತ ಈಗಾಗಲೇ ಒಂದು ನಿಯೋಗವನ್ನು ಕಳಿಸ್ಕೊಡೋದಕ್ಕೆ ಮುಂದಾಗಿದೆ. ಮತ್ತೆ ಭಾರತದ ನಡೆಯನ್ನ ಈ ವಿಚಾರದಲ್ಲೂ ಪಾಕಿಸ್ತಾನ ಅನುಕರಿಸ್ತಾ ಇದೆ. ಕಾಪಿ ಕ್ಯಾಟ್ ಪಾಕಿಸ್ತಾನದಿಂದ ಮತ್ತೊಂದು ಅನುಕರಣೆ, ಸರ್ವಪಕ್ಷ ಸಂಸದರ ನಿಯೋಗವನ್ನ ಭಾರತ ಕಳಿಸ್ಕೊಡುತ್ತೆ. ಅದರ ನೇತೃತ್ವವನ್ನ ಶಶಿ ತರೂರ್ ವಹಿಸಲಾಗಿದೆ. ಪಾಕ್ ಕುತಂತ್ರವನ್ನ ವಿಶ್ವಕ್ಕೆ ತಿಳಿಸಿ ಈ ನಿಯೋಗ ಇನ್ನು ಮುಂದೆ ನೀವು ಹಣ ಸಹಾಯವನ್ನು ಅವ್ರಿಗೆ ಮಾಡಬೇಡಿ, ಅವರಿಂದ ಇಂಥ ಕಿತಾಪತಿಗಳಾಗ್ತಾ ಇದೆ ಅಂತ ಹೇಳೋದಕ್ಕೆ ಹೊರಟಿದೆ. ಈಗ ಸೇಮ್ ವಿಚಾರವನ್ನು ಕಾಪಿ ಮಾಡೋದಕ್ಕೆ ಈ ಬಿಲ್ವಾಲ್ ಭುಟ್ಟೋ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ಅವನ ನೇತೃತ್ವದಲ್ಲಿ ಕಳಿಸ್ಕೊಡ್ತಾರಂತೆ. ಕಳಿಸ್ಕೊಟ್ಟು ಏನಂತ ಹೇಳ್ತಾರೆ ಭಾರತದ ಬಗ್ಗೆ ಅನ್ನೋದು ನನಗೆ ಪ್ರಶ್ನೆ. ಈ ಬಿಲ್ವಾಲ್ ಭುಟ್ಟೋ ಗೊತ್ತಲ್ಲ, ಅವ್ರ ತಾಯಿಯನ್ನ ಇದೇ ಉಗ್ರವಾದಿಗಳು ಸೂಸೈಡ್ ಬಾಂಬ್ ಬ್ಲಾಸ್ಟಲ್ಲಿ ಕೊಂದು ಮುಗಿಸಿದ್ರು. ಯಾರಾದರೂ ಇವನೇನಾದರೂ ಹೇಳಬೇಕಾದ್ರೆ ನಿಮ್ಮ ತಾಯಿ ಹೆಂಗೆ ಸತ್ರಪ್ಪ ಆಯ್ತು ಹೇಳು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾನೆ ಇವನು ಗೊತ್ತಿಲ್ಲ, ನೋಡಬೇಕು. ಶಾಂತಿ ನಿಯೋಗ ಕಳಿಸ್ಕೊಡುತ್ತಂತೆ ಪಾಕಿಸ್ತಾನ. ಹೋಗ್ಬೇಕಾದ್ರೆ ಒಂದು ಬೆಗ್ಗಿಂಗ್ ಬೌಲನ್ನು ಹಿಡ್ಕೊಂಡೇ ಹೋಗ್ತಾರ ಗೊತ್ತಿಲ್ಲ, ಭಿಕ್ಷಾ ಪಾತ್ರೆನ ಹಿಡ್ಕೊಂಡೇ ಹೋಗ್ತಾರ ಗೊತ್ತಿಲ್ಲ. ಎಷ್ಟು ಜನ ಸಂಸದರನ್ನ ಕಳಿಸ್ಕೊಡ್ತಾರೋ ಅಷ್ಟೂ ಜನರ ಕೈಯಲ್ಲಿ ಒಂದು ಕೈಯಲ್ಲಿ ಶಾಂತಿ ಬಾವುಟ, ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಆಮೇಲೆ ಭಿಕ್ಷಾನ್ ದೇಹಿ ಅಂತ ಕೇಳೋದು. ಇದನ್ನು ಮಾಡ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ. ಇಲ್ಲೂ ಓನ್ ಐಡೆಂಟಿಟಿ ಇಲ್ಲ. ನಾವು ಮಾಡಿದ್ದನ್ನು ಮಾಡಬೇಕು ಒಟ್ಟಿನಲ್ಲಿ ಅವರಿಗೆ. ನಾವು ಅಲ್ಲಿ ನಮ್ಮ ಪ್ರಧಾನಿ ಆದಂಪುರ ಏರ್ಬೇಸಿಗೆ ಹೋದರೆ ನೆಕ್ಸ್ಟ್ ಡೇನೇ ಅವ್ರ ಪ್ರಧಾನಿ ನಾವು ನೋಡ್ತೀವಿ, ಯಾವುದೋ ಒಂದು ಗ್ರೌಂಡಲ್ಲಿ ಒಂದು ರ್ಯಾಲಿ ಮಾಡ್ತಾರೆ. ನಾವು ವಿಕ್ಟರಿ ಅಂತ ಹೇಳಿಬಿಟ್ಟು ನಾವು ಒಂದು ರ್ಯಾಲಿಯನ್ನು ಮಾಡಿದ್ರೆ ಅವರಲ್ಲಿ ಶಾಹಿದ್ ಅಫ್ರೀದಿ 4 ಜನ ಇಲ್ದಿರೋ ಕಡೆನಲ್ಲಿ ಒಂದು ರ್ಯಾಲಿ ಮಾಡ್ತಾರೆ. ಅವ್ರು ರಾವಲ್ಪಿಂಡಿ ಕಡೆಗೆ ಹೋಗೋದೇ ಇಲ್ಲಪ್ಪ ರ್ಯಾಲಿನಲ್ಲಿ. ಅವ್ರ ರ್ಯಾಲಿಗೂ ನಮ್ಮ ರ್ಯಾಲಿಗೂ, ನಮ್ಮ ಪ್ರಧಾನಿ ಮಾತಿಗೂ ಅವ್ರ ಪ್ರಧಾನಿ ಮಾತಿಗೂ, ಆಮೇಲೆ ನಮ್ಮ ಪ್ರೆಸ್ ಮೀಟ್ಗೂ ಅವ್ರ ಪ್ರೆಸ್ ಮೀಟ್ಗೂ ಎಷ್ಟು ವ್ಯತ್ಯಾಸ. ನಾವು ಸಾಕ್ಷಿ ಸಮೇತ ಪ್ರೆಸ್ ಮೀಟ್ ಮಾಡಿದ್ರೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಆದರೆ ಸಾಕ್ಷಿ ಕೊಡೋಲ್ಲ. ಸಾಕ್ಷಿ ಕೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ ನೋಡ್ಕೊಂಬಿಡಿ ಅಂತಾರೆ. ಆಯಿತು, ನೀವು 5 ಜೆಟ್ಟು ಹೊಡೆದಾಕಿದ್ರಿ ರಫೇಲು, ಎಲ್ಲಿ ಅದರದ್ದು ಅವಶೇಷ ಆದರೂ ಕಾಣಿಸ್ಬೇಕಲ್ಲ, ಒಂದು ಫೋಟೋ ಕೊಟ್ಟು ನೋಡಿ ಅಂತ ಕೇಳಿದ್ರೆ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ ಅಂತಾರೆ. ಇಂತಹ ಮೂರ್ಖ ಶಿಖಾಮಣಿಗಳ ನಿಯೋಗ ಹೆಂಗಿರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಆಮೇಲೆ ಇವ್ರನ್ನ ಹಚ ಅಂತ ಯಾವ್ಯಾವ ದೇಶ ಓಡಿಸುತ್ತೆ ಅನ್ನೋದನ್ನ ಕೂಡ ನೋಡಬೇಕು. ಈಗ ಒಂದೇ ಒಂದು ದೇಶದವ್ರು ಹೇಳ್ಬಿಡ್ಲಪ್ಪ, ಪಾಕಿಸ್ತಾನದಲ್ಲಿ ಉಗ್ರವಾದ ನಡೀತಾ ಇಲ್ಲ ಅಂತ ಒಬ್ಬರು ಎದೆಗಾರಿಕೆಯಿಂದ ಬಂದು ಹೇಳಿ ನೋಡೋಣ. ಅಮೇರಿಕಾ ಹೇಳುತ್ತಾ? ಹೋಗ್ಲಿ, ಇದೇ ಮುಸ್ಲಿಂ ರಾಷ್ಟ್ರಗಳ ಪೈಕಿ ಸೌದಿ ಎಲ್ಲ ಇದೆಯಲ್ಲ, ಊಗದೋಡಿಸಿದ್ದಾರೆ, ನಿಮ್ಮವ್ರು ಈ ಕಡೆಗೆ ಬರಲೇಬಾರ್ದು, ನಿಮ್ಮವ್ರಿಗೆ ನಾವು ಒಳಗಡೆ ಎಂಟ್ರಿನೇ ಕೊಡಲ್ಲ ಅಂತ.